ಡಿ.ಕೆ. ಶಿವಕುಮಾರ್ ಅವರು ಕುಮಾರಸ್ವಾಮಿ ಅವರ ಬಗ್ಗೆ ಟನ್ನುಗಟ್ಟಲೆ ಕಡತಗಳು ಐತೆ ಅಂದಾಗ ನಮ್ಮ ಕಾರ್ಯಕರ್ತರು ಬಂದಿದ್ರು ಅಂತ ಒಂದು ಪದ ಉಪಯೋಗಿಸಿದ್ದಾರೆ. ಜೊತೆಯಲ್ಲಿ ಅವನು ಯಾವನೊಬ್ಬ ಚಿಂಗ್ಳು ದೇವರು ಯಾವುದೋ ತಾಯಿ ರಾಜರಾಜೇಶ್ವರಿ ಆಶೀರ್ವಾದ, ನಾನೊಬ್ಬ ಶಾಸಕ, ಅವ್ರ ಪದ ಬಳಕೆ. ಅವನು ಯಾವನೋ ಒಬ್ಬ ಚೆಂಗುಲು ಗವರ್ನರ್ನ ಮೀಟ್ ಮಾಡಿದ, ಗವರ್ನರ್ನ ಮೀಟ್ ಮಾಡಿ ದೂರು ಕೊಟ್ಟಿದ್ದ. ಪ್ರಜಾಪ್ರಭುತ್ವ ದೇಶದಲ್ಲಿ ನಮ್ಮ ಭಾರತದ ಸಂವಿಧಾನದಲ್ಲಿ ಯಾರೇ ತಪ್ಪು ಮಾಡಿದ್ರು ಸರಿ ಅದನ್ನ ಖಂಡಿಸುವಂಥದ್ದು, ದೂರು ಕೊಡುವಂಥದ್ದು ಪ್ರತಿಯೊಬ್ಬ ಭಾರತೀಯರಿಗೂ ಇರ್ತಕ್ಕಂಥ ಹಕ್ಕು. ನಾನು ಕೊಟ್ಟಿರ್ತಕ್ಕಂಥ ದೂರು ವರ್ಲ್ಡ್ ಬ್ಯಾಂಕ್ ಹೆಸರಿನಲ್ಲಿ ಸಾಲ ತಂದು 2,000 ಕೋಟಿನ ಇವರ ಲಾಭಕ್ಕೋಸ್ಕರ ಒಂದು ರಾಜಕಾಲುವೆ ಹೆಸರಿನಲ್ಲಿ ಸುಮಾರು 300ರಿಂದ 400 ಕೋಟಿ ಭ್ರಷ್ಟಾಚಾರ ನಡೆದಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ನಾನು ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ದೆ. ನಾನು ಕೊಟ್ಟಿರ್ತಕ್ಕಂಥ ದೂರು ಸುಳ್ಳು, ನಾವು ಪ್ರಾಮಾಣಿಕರು, ನಾವು ತಪ್ಪು ಮಾಡಿಲ್ಲ. ಒಬ್ಬ ಶಾಸಕ ಕೊಟ್ಟಿರ್ತಕ್ಕಂಥ ದೂರು ಸತ್ಯಕ್ಕೆ ದೂರವಾಗಿರೋದು ಅಂತ ಮಾತ್ರ ಹೇಳ. ಅದನ್ನು ಬಿಟ್ಟು ಚೆಂಗ್ಳು ಅಂತ ನಾನು ದೂರು ಕೊಟ್ಟಿರೋದು ಇವತ್ತಿಗೂ ನಾನು ಅದಕ್ಕೆ ಬದಲಾಗಿದೆ. ವರ್ಲ್ಡ್ ಬ್ಯಾಂಕ್ ಅಲ್ಲಿ ಸಾಲ ತಂದಿರೋದು ಏನು ಉದ್ದೇಶಕ್ಕೆ? ಪ್ರಕೃತಿ ವಿಕೋಪಕ್ಕೆ ಒಳಗಾಗಿರುವಂತಹ ಪ್ರದೇಶ, ಸಾವು ನೋವುಗಳಾಗಿರುವಂತ ಪ್ರದೇಶ, ಅತಿ ಹೆಚ್ಚು ಹಾನಿಗೆ ಒಳಗಾಗಿ ಸರಿಪಡಿಸಕ್ಕಾಗದೇ ಇರುವಂತ ಪ್ರದೇಶ, ರಾಜ್ಯ ಸರ್ಕಾರದ ಪಕ್ಷದಲ್ಲಿ ಅನುದಾನ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಏಕಕಾಲಕ್ಕೆ ನಾವು ವರ್ಲ್ಡ್ ಬ್ಯಾಂಕಿಂದ ಲೋನ್ ತರುವಂಥದ್ದು ಮಾಡಬಹುದು. ಉದಾಹರಣೆಗೆ ಮೊನ್ನೆ ಕೇರಳ ರಾಜ್ಯದಲ್ಲಿ ವಯನಾಡ ಪ್ರಕೃತಿ ವಿಕೋಪಕ್ಕೆ ಹಲವಾರು ಕುಟುಂಬಗಳು ನೀರು ಪಾಲಾಗಿ, ಮನೆಗಳು ಕೊಚ್ಚಿಕೊಂಡು ಹೋಗಿ, ಜಾನುವಾರುಗಳು ಕೊಚ್ಚಿಕೊಂಡು ಸಾವುಗಳು ಸಂಭವಿಸಿ, ಮತ್ತೆ ಆ ಪ್ರದೇಶ ಸರಿಪಡಿಸಲಿಕ್ಕೆ ಆಗದೆ ಇರುವಂತಹ ಮಟ್ಟಕ್ಕೆ ಆಗಿದೆ. ಸೇತುವೆಗಳು ಕೊಚ್ಚಿ, ರಸ್ತೆಗಳು ಕೊಚ್ಚಿ ಹೋಗಿ, ಜನಜೀವನ ಅಸ್ತವ್ಯಸ್ತ ಆಗಿದೆ. ತುಂಬಾ ವಿಕೋಪಕ್ಕೆ ಹೋದಂತ ಸಂದರ್ಭದಲ್ಲಿ ವರ್ಲ್ಡ್ ಬ್ಯಾಂಕ್ ಅಲ್ಲಿ ಲೋನ್ ತರೋದು ಸಹಜ. ಆದರೆ ಬೆಂಗಳೂರು ನಗರ ಸಮುದ್ರ ಮಟ್ಟದಿಂದ 900 ಅಡಿಗಳಷ್ಟು ಎತ್ತರದಲ್ಲಿ ಇವತ್ತವರೆಗೂ ಬೆಂಗಳೂರು ಒಳಗಡೆ ವಯನಾಡ ತರ ವಿಕೋಪಕ್ಕೆ ಇವತ್ತು ಒಳಗಾಗಿದೆ. ರಾಜಕಾಲುವೆಗಳ ತಡೆಗೋಡೆಗಳು, ಹಾಲಿ ಇರ್ತಕ್ಕಂಥ ತಡೆಗೋಡೆಗಳು, ಕಲ್ಲು ಕಟ್ಟಡ ತಡೆಗೋಡೆಗಳಿದೆ, ಅದನ್ನ